ಉಡುಪಿ ಶ್ರೀ ಕೃಷ್ಣ ಮಠಕ್ಕೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಕೊಡಲಿದ್ದಾರೆ. ಕೃಷ್ಣ ಮಠಕ್ಕೆ ಭೇಟಿ ಕೊಟ್ಟ ನಂತರ ಲಕ್ಷಕಂಠ ಗೀತಾ ಪಠಣ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ಸುಮಾರು 25,000 ಜನ ಕುಳಿತುಕೊಳ್ಳುವ ಸುಸಜ್ಜಿತ ಪೆಂಡಾಲ್ ಅನ್ನು ಸಿದ್ಧ ಮಾಡಲಾಗಿದೆ. ವಿಐಪಿ ಭಗವದ್ಗೀತೆ ಪಠಣ ಮಾಡುವವರು ಮತ್ತು ಸಾರ್ವಜನಿಕರಿಗೆ ಪ್ರತ್ಯೇಕ ವ್ಯವಸ್ಥೆ ಮಾಡಲಾಗಿದೆ. ವೇದಿಕೆಯನ್ನು ಸಂಪೂರ್ಣವಾಗಿ ಹವಾನಿಯಂತ್ರಿತ ಮಾಡಲಾಗಿದೆ. ಪೆಂಡಾಲ್ಗಳಿಗೆ 5 ಬೃಹತ್ ಫ್ಯಾನ್ಗಳನ್ನು ಅಳವಡಿಸಲಾಗಿದೆ. ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಠವೇ ಮಾಡಿದ್ದು, ನೀರಿನ ಬ್ಯಾಗ್, ಬಾಟಲ್, ತಿಂಡಿ ತಿನಿಸು ತರುವಂತಿಲ್ಲ. ಸಮಾವೇಶದ ನಂತರ 1 ಲಕ್ಷ ಜನರಿಗೆ ಊಟೋಪಚಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ. सूप देना 2 निमिष ये नेट सोला कर ಈ ಪಾರಾಯಣದಲ್ಲಿ ಭಾಗವಹಿಸೋಣ. ಸಾಮಾನ್ಯವಾದ ಪಾರಾಯಣ ಪ್ರಾರಂಭ ಮಾಡ್ತಾರೆ. ನೀವೆಲ್ಲರೂ ಅದಕ್ಕೆ ಧ್ವನಿಗೂಡಿಸಬೇಕು ಅಂತ ಹೇಳ್ತಾ ಪರ್ಯಾಯ ಮಧ್ಯವಧಿಯಿಂದ ಅತ್ಯಂತ ಗೌರವಪೂರ್ವಕವಾದಂತಹ ಸ್ವಾಗತವನ್ನ ಒಂದು ನಿಯಮವನ್ನ ಮಾಡಿಕೊಂಡಿದ್ದಾರೆ. ಅವರು ಪ್ರಾರಂಭವನ್ನ ಮಾಡ್ತಾರೆ. ಕೃಷ್ಣಂ ವಂದೇ, ಜೋರಾಗಿ ಹೇಳಿ, ದಿವ್ಯಾರ್ಧಕಾಕೃತಿಂ ಶಿಖಾಬಂಧತ್ರಯೋಪೇತಂ. ಧರ್ಮಸ್ಥಳದ ಮಂಜುನಾಥೇಶ್ವರ ಭಜನಾ ಪರಿಷತ್ತಿನ ಅನೇಕ ಸದಸ್ಯರು ಈ ಪಾರಾಯಣದಲ್ಲಿ ಭಾಗವಹಿಸೋಣ. ಸಾಮಾನ್ಯವಾದ ಪಾರಾಯಣ ಪ್ರಾರಂಭ ಮಾಡ್ತಾರೆ. ನೀವೆಲ್ಲರೂ ಅದಕ್ಕೆ ಧ್ವನಿಗೂಡಿಸಬೇಕು ಅಂತ ಹೇಳ್ತಾ ಪರ್ಯಾಯ ಮಧ್ಯವಧಿಯಿಂದ ಅತ್ಯಂತ ಗೌರವಪೂರ್ವಕವಾದಂತಹ ಸ್ವಾಗತವನ್ನ ಒಂದು ನಿಯಮವನ್ನ ಮಾಡಿಕೊಂಡಿದ್ದಾರೆ. ಅವರು ಪ್ರಾರಂಭವನ್ನ ಮಾಡ್ತಾರೆ. ಕೃಷ್ಣಂ ವಂದೇ, ಜೋರಾಗಿ ಹೇಳಿ, ದಿವ್ಯಾರ್ಧಕಾಕೃತಿಂ ಶಿಖಾಬಂಧತ್ರಯೋಪೇತಂ. ಧರ್ಮಸ್ಥಳದ ಮಂಜುನಾಥೇಶ್ವರ ಭಜನಾ ಪರಿಷತ್ತಿನ ಅನೇಕ ಸದಸ್ಯರು. ಜಯ ಪಾಂಡುರಂಗ ಪ್ರಭು ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ ಪಾಂಡುರಂಗ ವಿಠಲ ಪಂಡರಿನಾಥ ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ. ಶ್ರೀಜಿತ್, V4 ನ್ಯೂಸ್, ಉಡುಪಿ.